ಗುರುಗಳೇ ನಮಸ್ಕಾರ. ಗುರುಗಳೇ, ನದಿ ತಾರತಮ್ಯವನ್ನು ಹೇಳುವಂತಹ ಸ್ತೋತ್ರ ಇರೋ ಹಾಗೆ ತೀರ್ಥಕ್ಷೇತ್ರಗಳ ತಾರತಮ್ಯವನ್ನು ಹೇಳುವಂತಹ ಯಾವುದಾದ್ರೂ ಸಾಹಿತ್ಯ ನಮ್ಮಲ್ಲಿ ಇದೆಯಾ ಅಂತ ಅದರ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಮತ್ತು ಈ ಕ್ಷೇತ್ರಗಳಲ್ಲಿ ಏನು ತಾರತಮ್ಯ ಅಂದರೆ, ಈಗ ಹಿಮಾಲಯದ ಪ್ರದೇಶ, ಉತ್ತರ ಭಾರತದ ಪ್ರದೇಶ ಏನಿದೆ ಅದು ದಕ್ಷಿಣ ಭಾರತಕ್ಕಿಂತ ಶ್ರೇಷ್ಠ ಅಂತ ಕೆಲವರ ಅಭಿಪ್ರಾಯ ಇದೆ. ಇದು ಸರಿನಾ? ಮತ್ತು ಈ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಭಾರತಗಳು, ಈ ಭರತಖಂಡದ ಈ ಭಾಗಗಳಲ್ಲಿ ತಾರತಮ್ಯ ಇದೆಯಾ? ಇದ್ರೆ ಯಾವುದು ಅತ್ಯಂತ ಶ್ರೇಷ್ಠವಾದ ಭಾಗ? ಇದರ ಬಗ್ಗೆ ಏನಾದರೂ ಶಾಸ್ತ್ರಗಳಲ್ಲಿ ಮಾಹಿತಿ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಸಂಶಯ ಇತ್ತು. ದಯಮಾಡಿ ತಿಳಿಸಬೇಕು ಅಂತ ಪ್ರಾರ್ಥನೆ ಗುರುಗಳೇ. ಶ್ರೀಮದ್ ವಿದ್ಯಾ ವಾರಿಧಿತೀರ್ಥ ಗುರುಭ್ಯೋ ನಮಃ. ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ನಮಗೆ ನದೀ ತಾರತಮ್ಯ ಸ್ತೋತ್ರವನ್ನು ಬ್ರಹ್ಮಾಂಡ ಪುರಾಣದಿಂದ ತೋರಿಸಿಕೊಟ್ಟಿದ್ದಾರೆ, ಅಲ್ಲಿರುವುದನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗೆ ಕ್ಷೇತ್ರ ತಾರತಮ್ಯ ಸ್ತೋತ್ರ ಅಂತ ನನ್ನ ಕಣ್ಣಿಗೆ ಕಂಡಿಲ್ಲ, ಆದರೆ ಅವಶ್ಯವಾಗಿ ಪುರಾಣಗಳಲ್ಲಿ ಇದ್ದೇ ಇರ್ತದೆ, ಸಂಶೋಧನೆ ಮಾಡಬೇಕು. ಕ್ಷೇತ್ರಗಳಲ್ಲಿ ತಾರತಮ್ಯ ಅಂತೂ ನಿಶ್ಚಿತ. ಸ್ವಯಂ ಶ್ರೀಮದಾಚಾರ್ಯರ ವಾಕ್ಯವಿದೆ, ಮಧ್ವವಿಜಯದಲ್ಲಿ ಆಚಾರ್ಯರ ವಾಕ್ಯವನ್ನು ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ನೇದೃಶಂ ಸ್ಥಲಮಲಂ ಶಮಲಘ್ನಂ ಅಂತ ಹೇಳಿ, ಬದರಿಯಷ್ಟು ಪಾಪ ಪರಿಹಾರ ಮಾಡುವ ಕ್ಷೇತ್ರ ಮತ್ತೊಂದಿಲ್ಲ ಅಂತ ಹೇಳಿ. ಹೀಗಾಗಿ ಪಾಪ ಪರಿಹಾರ ಮಾಡುವಲ್ಲಿ ಸರ್ವೋತ್ತಮ ಕ್ಷೇತ್ರ ಬದರಿ ಅಂತನ್ನೋದು ನಿರ್ಣಯವಾಗುತ್ತೆ. ಹಾಗೆ ಪುರಾಣಗಳಲ್ಲಿ ಇಂಥ ಕ್ಷೇತ್ರಗಳಿಗೆ ಇದು ಸಮವಾದದ್ದು, ಇಂಥ ಕ್ಷೇತ್ರಕ್ಕೆ ಹೋದರೆ ಕುರುಕ್ಷೇತ್ರಕ್ಕೆ ಹೋಗಿ ಬಂದಷ್ಟು ಫಲ, ಇಂಥ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದರೆ ಇಂಥ ಕಡೆಯಲ್ಲಿ ಶ್ರಾದ್ದ ಮಾಡಿದಷ್ಟು ಫಲ, ಹೀಗೆಲ್ಲ ಉಲ್ಲೇಖ ದೊರೆಯುತ್ತದೆ. ಅವೆಲ್ಲವನ್ನೂ ಸಂಗ್ರಹ ಮಾಡಿ ನಾವು ತಾರತಮ್ಯವನ್ನು ನಿರ್ಣಯ ಮಾಡಿಕೊಳ್ಳಬೇಕಾಗ್ತದೆ. ಇನ್ನು ನಾವು ಪುರಾಣಗಳ ಅವಲೋಕನ ಮಾಡಿದಾಗ ಗೊತ್ತಾಗುವಂತಹ ವಿಷಯ ಏನು, ಆರ್ಯಾವರ್ತ ಭಾಗವಿದೆ. ಅಂದರೆ ಹಿಮಾಲಯ ಪರ್ವತದಿಂದ ಆರಂಭ ಮಾಡಿಕೊಂಡು ವಿಂಧ್ಯ ಪರ್ವತದವರೆಗಿನ ಭಾಗ, ಆ ಆರ್ಯಾವರ್ತ ಅದು ಭರತ ಭೂಮಂಡಲದಲ್ಲೇ ಶ್ರೇಷ್ಠವಾದಂತಹ ಭಾಗ. ಹಿಮಾಲಯ ಪರ್ವತ ಶ್ರೇಣಿಗಳಂತೂ ಸರಿಯೇ ಸರಿ, ಅಲ್ಲಿ ಸರ್ವಶ್ರೇಷ್ಠವಾದ ಭಗವಂತನ ಸನ್ನಿಧಾನವಿದೆ, ದೇವತೆಗಳ ಸನ್ನಿಧಾನವೂ ಇದೆ. ಇದರ ಜೊತೆಯಲ್ಲೇ ತಿಳಿಬೇಕಾದ ಇನ್ನೊಂದು ವಿಷಯ, ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯ ಮಹತ್ವ ಬಂದೊದಗ್ತದೆ. ಕಲಿಯುಗದಲ್ಲಿ ದಕ್ಷಿಣ ಭಾರತ, ಕಾವೇರಿ, ತಾಮ್ರಪರ್ಣಿ, ಆನಂತರ ನೇತ್ರಾವತಿ, ಈ ಎಲ್ಲ ನದಿಗಳ ಪಾತ್ರಗಳು, ಒಟ್ಟಾರೆ ದಕ್ಷಿಣ ಭಾರತದ ನದಿಗಳ ಪಾತ್ರಗಳೇನಿವೆ, ಅದು ಕಲಿಯುಗದಲ್ಲಿ ಶ್ರೇಷ್ಠ ಅನ್ನುವ ಮಾತನ್ನು ನಾವು ಭಾಗವತಾದಿ ಗ್ರಂಥಗಳಲ್ಲೇನೆ ಕಾಣ್ತೇವೆ. ಅದಕ್ಕೇನೆ ಕಾವೇರಿ ನದಿಯನ್ನು ದಕ್ಷಿಣ ಗಂಗೆ, ಕಲಿಗಂಗೆ ಅಂತ ಹೇಳಿ ಶಾಸ್ತ್ರದಲ್ಲಿ ವ್ಯವಹಾರ ಮಾಡುತ್ತಾರೆ. ಅಂದರೆ ಸ್ವಾಭಾವಿಕವಾಗಿ, ಸಹಜವಾಗಿ ಎಲ್ಲ ಕಾಲದಲ್ಲಿಯೂ ಉತ್ತಮವಾದಂತಹ ಕ್ಷೇತ್ರಗಳು, ಜೊತೆಯಲ್ಲಿ ವಿಶಿಷ್ಟವಾದ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಇದಕ್ಕೆ ಪ್ರಾಶಸ್ತ್ಯ, ತ್ರೇತಾಯುಗದಲ್ಲಿ ಇದಕ್ಕೆ ಪ್ರಾಶಸ್ತ್ಯ ಅಂತ ಹೇಳಿ ಪ್ರಾಶಸ್ತ್ಯ ಪಡೆಯುವಂತಹ ಕ್ಷೇತ್ರಗಳು ಹೀಗೆ ಇರ್ತವೆ. ಒಂದೊಂದು ಕ್ಷೇತ್ರದ ಬಗ್ಗೆಯೂ ಅಧ್ಯಯನ ಮಾಡ್ತಾ ಹೋದಾಗ, ಎಲ್ಲ ಕ್ಷೇತ್ರಗಳ ಅಧ್ಯಯನ ಮುಗಿದಾಗ ಆಗ ಇಂಥ ಕ್ಷೇತ್ರ ಈ ಫಲವನ್ನು ನೀಡುತ್ತದೆ ಅನ್ನುವ ನಿರ್ಣಯ ಯಾವಾಗ ಆಗ್ತದೆ, ತಾರತಮ್ಯವನ್ನು ನಾವಾಗ ಅರ್ಥ ಮಾಡಿಕೊಳ್ಳಬಹುದು. ಪುರಾಣಗಳ ಸಂಶೋಧನೆ ಮಾಡ್ತಾ ಇದ್ದ ಹಾಗೇನೆ ಇನ್ನೂ ಹೆಚ್ಚಿನ ವಿಷಯಗಳು ದೊರೆಯುತ್ತವೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.